ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಇಂದು ನಾವು ಪ್ರತಿಯೊಬ್ಬ ಕ್ರಿಸ್ತನ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಅರ್ಥಪೂರ್ಣವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕ್ರೈಸ್ತರು ಚರ್ಚುಗಳಲ್ಲಿ ಆಗಾಗ ಸೇವಿಸುವ ದ್ರಾಕ್ಷಾರಸ ಮತ್ತು ಬ್ರೆಡ್. ಅನೇಕರಿಗೆ ಈ ಪ್ರಶ್ನೆ ಇರುತ್ತದೆ, ಕ್ರೈಸ್ತರು ಏಕೆ ಬ್ರೆಡ್ ತಿಂದು ದ್ರಾಕ್ಷಾರಸ ಕುಡಿಯುತ್ತಾರೆ? ಇದು ಕೇವಲ ಒಂದು ಸಂಪ್ರದಾಯವೇ ಅಥವಾ ಅದರ ಹಿಂದೆ ಆಳವಾದ ದೈವಿಕ ಅರ್ಥವಿದೆಯೇ? ಸತ್ಯವೇದವು ಈ ಕುರಿತು ಏನು ಹೇಳುತ್ತದೆ? ಈ ವಿಡಿಯೋದಲ್ಲಿ ನಾವು ಈ ಪವಿತ್ರ ಸಂಸ್ಕಾರದ ಉಗಮ, ಅದರ ಅರ್ಥ ಮತ್ತು ಅದರ ಹಿಂದಿನ ಬೈಬಲ್ ಸತ್ಯಗಳನ್ನು ತಿಳಿಯೋಣ. ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಇದು ನಿಮ್ಮ ನಂಬಿಕೆಯನ್ನು ಬಲಪಡಿಸುವುದು ಖಚಿತ. ಈ ಸಂಸ್ಕಾರದ ಮೂಲವನ್ನು ಅರಿಯಲು ನಾವು ಯೇಸುಕ್ರಿಸ್ತನ ಕಾಲಕ್ಕೆ, ನಿರ್ದಿಷ್ಟವಾಗಿ ಆತನ ಕೊನೆಯ ಭೋಜನಕ್ಕೆ ಹಿಂತಿರುಗಬೇಕು. ಆದರೆ ಈ ಭೋಜನವು ಯಹೂದ್ಯರ ಪವಿತ್ರ ಹಬ್ಬವಾದ ಪಸ್ಕ ಹಬ್ಬದ ಊಟವಾಗಿತ್ತು. ಯೇಸು ಆ ದಿನ ತನ್ನ ಶಿಷ್ಯರೊಂದಿಗೆ ಊಟಕ್ಕೆ ಕುಳಿತಿದ್ದಾಗ ಆತನು ಆ ಪಸ್ಕ ಊಟಕ್ಕೆ ಹೊಸ ಅರ್ಥವನ್ನು ನೀಡಿದನು. ಈ ಘಟನೆಯನ್ನು ಮಲಾಕಿ, ಮತ್ತಾಯ, ಮಾರ್ಕ, ಲೂಕರಲ್ಲಿ ದಾಖಲಿಸಲಾಗಿದೆ. ಯೇಸು ಬ್ರೆಡ್ ತೆಗೆದುಕೊಂಡು ಅದನ್ನು ಮುರಿದು, ಇದು ನನ್ನ ದೇಹ ಎಂದು ಹೇಳಿದರು. ಆತನು ತೆಗೆದುಕೊಂಡ ಬ್ರೆಡ್ ಯೇಸುವಿನ ಮುರಿಯಲ್ಪಡುವ ದೇಹಕ್ಕೆ ಸಂಕೇತವಾಯಿತು. ಮಾನವ ಕುಲದ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಮುರಿಯಲ್ಪಟ್ಟ ಮತ್ತು ಅರ್ಪಿಸಲ್ಪಟ್ಟ ದೇಹಕ್ಕೆ. ಅದೇ ರೀತಿ ಆತನು ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಇದು ಹೊಸ ಒಡಂಬಡಿಕೆ ನನ್ನ ರಕ್ತ ಎಂದು ಹೇಳಿದರು. ಆ ರಕ್ತವು ನಮ್ಮ ಪಾಪಗಳಿಗಾಗಿ ಸುರಿಸಲ್ಪಟ್ಟಿತು. ಈ ರಕ್ತದ ಮೂಲಕವೇ ನಾವು ದೇವರಿಗೆ ಸಮೀಪವಾಗುತ್ತೇವೆ ಮತ್ತು ನಮ್ಮ ಪಾಪಗಳಿಗೆ ಕ್ಷಮೆ ಪಡೆಯುತ್ತೇವೆ. ಹಾಗಾದರೆ ದ್ರಾಕ್ಷಾರಸ ಮತ್ತು ಬ್ರೆಡ್ನ ಪ್ರತಿಯೊಂದು ಅಂಶದ ಹಿಂದಿನ ಆಳವಾದ ಅರ್ಥವೇನು? 1. ಬ್ರೆಡ್ ಯೇಸುವಿನ ದೇಹ. ಯೇಸು ತಾನೇ ಜೀವದ ಬ್ರೆಡ್ ಎಂದು ಘೋಷಿಸಿದನು. ಯೋಹಾನ 6:35. ಈ ಬ್ರೆಡ್ ಅನ್ನು ನಾವು ಸೇವಿಸಿದಾಗ ನಮ್ಮ ಪಾಪಗಳ ನಿವಾರಣೆಗಾಗಿ ಆತನ ದೇಹದ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ನಾವು ಆತನ ದೇಹದಲ್ಲಿ ಭಾಗವಾಗಿದ್ದೇವೆ ಎಂಬುದನ್ನು ಇದು ಸೂಚಿಸುತ್ತದೆ. 2. ದ್ರಾಕ್ಷಾರಸ ಯೇಸುವಿನ ರಕ್ತ. ಇದು ಪಾಪಗಳ ಕ್ಷಮೆಗಾಗಿ ಸುರಿಸಲ್ಪಟ್ಟ ಯೇಸುವಿನ ರಕ್ತವನ್ನು ಪ್ರತಿನಿಧಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಾಣಿ ಬಲಿಯ ಮೂಲಕ ಪಾಪ ಕ್ಷಮೆ ಸಿಗುತ್ತಿತ್ತು. ಆದರೆ ಯೇಸುವಿನ ರಕ್ತವು ಆ ಎಲ್ಲ ಬಲಿಗಳನ್ನು ನಿಲ್ಲಿಸಿ ಶಾಶ್ವತವಾದ ಮತ್ತು ಪರಿಪೂರ್ಣವಾದ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿತು. ಆತನ ರಕ್ತದ ಮೂಲಕವೇ ನಾವು ವಿಮೋಚನೆಯನ್ನು ಪಡೆಯುತ್ತೇವೆ. 3. ಏಕತೆ ಮತ್ತು ಸಮುದಾಯ. ಅಪೊಸ್ತಲ ಪೌಲನು 1 ಕೊರಿಂಥದವರಿಗೆ 10:17ರಲ್ಲಿ ಹೀಗೆ ಹೇಳುತ್ತಾನೆ, ಬ್ರೆಡ್ ಒಂದೇ ಇರುವುದರಿಂದ ನಾವೆಲ್ಲರೂ ಆ ಒಂದೇ ಬ್ರೆಡ್ನಲ್ಲಿ ಭಾಗಿಯಾಗಿರುವುದರಿಂದ ನಾವು ಅನೇಕರಾಗಿದ್ದರೂ ಒಂದೇ ಶರೀರವಾಗಿದ್ದೇವೆ. ಕರ್ತನ ಭೋಜನವು ಇಡೀ ಕ್ರೈಸ್ತ ಸಮುದಾಯವನ್ನು ಒಂದೇ ದೇಹವನ್ನಾಗಿ ಒಗ್ಗೂಡಿಸುತ್ತದೆ. 4. ಎರಡನೇ ಬರೋಣದ ನಿರೀಕ್ಷೆ. ಈ ಕ್ರಿಯೆ ಕೇವಲ ಹಿಂದೆ ನಡೆದ ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲ. ಅಪೊಸ್ತಲ ಪೌಲನು ಹೀಗೆ ಹೇಳುತ್ತಾನೆ, ನೀವು ಆ ಬ್ರೆಡ್ ತಿಂದು ಆ ಪಾತ್ರೆಯಲ್ಲಿ ಕುಡಿದು ಬಂದಾಗಲೆಲ್ಲ ಕರ್ತನು ಬರುವ ತನಕ ಆತನ ಮರಣವನ್ನು ಪ್ರಕಟಿಸುತ್ತೀರಿ. ಇದು ಯೇಸು ಕ್ರಿಸ್ತನು ಮತ್ತೆ ಬರುವವರೆಗೂ ಆತನ ತ್ಯಾಗವನ್ನು ಸಾರುವ ಕಾರ್ಯವಾಗಿದೆ. ಇದು ನಮ್ಮ ಭವಿಷ್ಯದ ನಿರೀಕ್ಷೆಯಾಗಿದೆ. ಕರ್ತನ ಭೋಜನವು ಎಷ್ಟು ಪವಿತ್ರವೋ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವುದು ಅಷ್ಟೇ ಮುಖ್ಯ. ಅಪೊಸ್ತಲ ಪೌಲನು ಕೊರಿಂಥದ ಚರ್ಚಿನಲ್ಲಿ ಇದ್ದ ತಪ್ಪುಗಳ ಕುರಿತು ಗಂಭೀರ ಎಚ್ಚರಿಕೆ ನೀಡುತ್ತಾನೆ. ನಾವು ಈ ಸಂಸ್ಕಾರದಲ್ಲಿ ಭಾಗವಹಿಸುವ ಮೊದಲು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಅಯೋಗ್ಯವಾಗಿ ಭಾಗವಹಿಸುವುದೆಂದರೆ ಯೇಸುವಿನ ದೇಹ ಮತ್ತು ರಕ್ತದ ಮಹತ್ವವನ್ನು ನಿರ್ಲಕ್ಷಿಸುವುದು ಎಂದರ್ಥ. ನಾವು ಪಾಪಗಳನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮತ್ತು ನಮ್ಮ ಸಹೋದರ ಸಹೋದರಿಯರೊಂದಿಗೆ
ಸಮನ್ವಯ ಸಾಧಿಸಿ ಶುದ್ಧವಾದ ಹೃದಯದಿಂದ ಮಾತ್ರ ಭೋಜನದಲ್ಲಿ ಪಾಲ್ಗೊಳ್ಳಬೇಕು. ಇದರ ಅರ್ಥ ನಾವು ಪಾಪ ರಹಿತವಾಗಿರಬೇಕು ಎಂದಲ್ಲ, ಏಕೆಂದರೆ ನಾವೆಲ್ಲರೂ ಪಾಪಿಗಳು. ಆದರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ದೇವರ ಕರುಣೆಯನ್ನು ಬೇಡಿಕೊಳ್ಳಬೇಕು ಮತ್ತು ನಮ್ಮ ಜೀವನದಲ್ಲಿ ಆತನ ಆಜ್ಞೆಗಳನ್ನು ಪಾಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪರೀಕ್ಷೆಯ ಉದ್ದೇಶ ಆತ್ಮ ಶುದ್ಧೀಕರಣ. ಬ್ರೆಡ್ ಮತ್ತು ದ್ರಾಕ್ಷಾರಸದ ಸೇವೆಯು ಒಂದು ಸರಳ ಕ್ರಿಯೆ ಅಲ್ಲ. ಇದು ಯೇಸು ಕ್ರಿಸ್ತನಿಗೆ ನಮ್ಮ ನಿರಂತರ ವಿಧೇಯತೆ, ಆತನ ತ್ಯಾಗಕ್ಕೆ ಕೃತಜ್ಞತೆ ಮತ್ತು ಕ್ರೈಸ್ತರಾದ ನಮ್ಮೆಲ್ಲರ ನಡುವಿನ ಆಳವಾದ ಒಡನಾಟದ ಪ್ರಕಟಣೆಯಾಗಿದೆ. ಸ್ನೇಹಿತರೆ, ಕ್ರೈಸ್ತರು ಬ್ರೆಡ್ ತಿಂದು ದ್ರಾಕ್ಷಾರಸ ಕುಡಿಯುವ ಕಾರಣಗಳು ಹೀಗಿವೆ. 1. ಯೇಸುವಿನ ದೇಹದ ತ್ಯಾಗ ಮತ್ತು ರಕ್ತದ ವಿಮೋಚನೆಯ ನೆನಪು. 2. ಹೊಸ ಒಡಂಬಡಿಕೆ ದೃಢೀಕರಣ. 3. ಚರ್ಚಿನಲ್ಲಿ ಏಕತೆ ಮತ್ತು ಒಡನಾಟದ ಅಭಿವ್ಯಕ್ತಿ. 4. ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗಿನ ಪ್ರಕಟಣೆ ಮತ್ತು ನಿರೀಕ್ಷೆ. ಮುಂದಿನ ಬಾರಿ ನೀವು ಈ ಸಂಸ್ಕಾರದಲ್ಲಿ ಭಾಗವಹಿಸಿದಾಗ ಅದರ ಪೂರ್ಣ ಅರ್ಥವನ್ನು ನೆನಪಿನಲ್ಲಿಡಿ. ಯೇಸು ನಿಮಗೆ ನೀಡಿದ ಉಡುಗೊರೆಯನ್ನು ನೆನಪಿಡಿ. ಈ ವಿಡಿಯೋ ನಿಮಗೆ ಸ್ಪಷ್ಟತೆಯನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ. ಇನ್ನಷ್ಟು ಪ್ರೋತ್ಸಾಹಕರ ಮತ್ತು ಸತ್ಯವೇದ ಆಧಾರಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ.